ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ವೈಕುಂಠ ಏಕಾದಶಿಯ ಬಗ್ಗೆ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ನೋಡ್ರಿ. 30ನೇ ತಾರೀಕು ಮಂಗಳವಾರ ನಾವು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಅವತ್ತಿನ ಏಕಾದಶಿಗೆ ಪುತ್ರದ ಏಕಾದಶಿ ಅಂತ ನಾವು ಕರೀತೀವಿ. ಪ್ರತಿ ಮಾಸದಲ್ಲೂ 2 ಏಕಾದಶಿಗಳು ಬರುತ್ತಲ್ಲ, ಒಂದೊಂದು ಏಕಾದಶಿಗೂ ಒಂದೊಂದು ಹೆಸರುಗಳಿರುತ್ತೆ. ಹಾಗೆ ಈ ಒಂದು ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿಗೆ ನಾವು ವೈಕುಂಠ ಏಕಾದಶಿ ಅಥವಾ ಪುತ್ರದ ಏಕಾದಶಿ ಅಂತ ಕರಿತೀವಿ. ಈ ಒಂದು ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿಗೆ ಪುತ್ರದ ಏಕಾದಶಿ ಅಂತ ಹೆಸರಿದೆ. ಯಾಕೆ ಹೀಗೆ ಪುತ್ರದ ಏಕಾದಶಿ ಅಂತ ಕರೀತಾರೆ ಅಂತ ನಾವು ಫಸ್ಟು ಇದರ ಅರ್ಥ ಅಥವಾ ಕಥೆಯನ್ನು ತಿಳ್ಕೊಂಡ್ಬಿಡೋಣಂತೆ. ನಂತರ ನಿಮಗೆ ವೈಕುಂಠ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತೀನಿ. ಭಗವಂತನ ಅನುಗ್ರಹಕ್ಕಾಗಿ ಹಾಗೂ ಪಾಪ ಕರ್ಮಗಳ ಪರಿಹಾರಕ್ಕಾಗಿ ನಾವು ಏಕಾದಶಿಯ ವ್ರತವನ್ನು ಆಚರಣೆಯನ್ನು ಮಾಡಬೇಕು. ಪ್ರತಿ ಬಾರಿನೂ ನಾನು ಹೇಳ್ತಾ ಇರ್ತೀನಿ, ನಮ್ಮ ಪಾಪಗಳನ್ನು ಕಳೆದುಕೊಳ್ಳಿಕ್ಕೆ ಇರ್ತಕ್ಕಂಥ ಸುಲಭ ಉಪಾಯ ಏಕಾದಶಿ ಅಂತ. ಹಾಗೆ ಪ್ರತಿ ಏಕಾದಶಿಯನ್ನು ಆಚರಣೆ ಮಾಡಬೇಕು. ಈ ಒಂದು ವೈಕುಂಠ ಏಕಾದಶಿ ಅಂತ ಅಲ್ಲ, ಪ್ರತಿಯೊಂದು ಏಕಾದಶಿನೂ ನಮಗೆ ಅಷ್ಟೇ ಮುಖ್ಯವಾದದ್ದು, ಅಷ್ಟೇ ವಿಶೇಷತೆಯನ್ನು ಪಡೆದಿದೆ, ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಹಾಗಾಗಿ ಈ ಒಂದು ಪುತ್ರದ ಏಕಾದಶಿಯನ್ನು ಯಾಕೆ ಆಚರಣೆಯನ್ನು ಮಾಡಬೇಕು, ಇದರ ಕಥೆ ಏನು ಹೇಳುತ್ತೆ ಅಂತ ಕೇಳೋಣ. ಪುತ್ರದ ಅಂತಂದ್ರೇ ನಿಮಗೆ ಗೊತ್ತಾಗ್ತಿರ್ಬೋದು, ಮಕ್ಕಳನ್ನು, ಸಂತಾನವನ್ನು ಕೊಡ್ತಕ್ಕಂಥ ಏಕಾದಶಿ ಅಥವಾ ಮುಖ್ಯವಾಗಿ ಪುತ್ರನನ್ನು ಕರುಣಿಸುವಂಥ ಏಕಾದಶಿ. ಅದಕ್ಕೋಸ್ಕರ ಈ ಒಂದು ಏಕಾದಶಿಗೆ ಪುತ್ರದ ಏಕಾದಶಿ ಅಂತ ಕರೆಯಲಾಗುತ್ತೆ. ಮತ್ತು ಈ ಏಕಾದಶಿಯ ಮಹತ್ವ ಏನು ಕಥೆ ಏನು ಹೇಳುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಭದ್ರಾವತಿ ಪಟ್ಟಣದಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ ಒಂದು ಕೊರತೆ ಇತ್ತು. ಏನು ಅಂತಂದರೆ ಮಕ್ಕಳಿಲ್ಲದ ಕೊರತೆ ಇತ್ತು. ತುಂಬ ಕೊರಗ್ತಾ ಇದ್ದಂತೆ. ಏನೇ ದಾನ ಧರ್ಮ ಪೂಜೆ ಪುನಸ್ಕಾರ ಮಾಡಿದರೂ ಸಹ ಅವನಿಗೆ ಮಕ್ಕಳಾಗ್ತಾ ಇರೋದಿಲ್ಲ. ಮಕ್ಕಳಿಲ್ಲದ ಕೊರತೆಯಿಂದ ತುಂಬ ಕುಗ್ಗಿ ಹೋಗಿದ್ದ. ಮನೆಯಲ್ಲಿ ಚಿಂತೆಯನ್ನು ಮಾಡ್ತಾ ಇರ್ತಾನೆ. ಹಿರಿಯರು ತುಂಬ ಚಿಂತೆಯನ್ನು ಮಾಡ್ತಾಯಿದ್ರು, ಯಾಕೆ ಇವನಿಗೆ ಮಕ್ಕಳಾಗ್ತಾ ಇಲ್ಲ ಅಂತ. ಮುಂದೆ ವಂಶವನ್ನು ಮುಂದುವರಿಸ್ಬೇಕಲ್ವ. ಆಮೇಲೆ ಆ ರಾಜನ ಸ್ಥಾನಕ್ಕೆ ಒಬ್ಬ ರಾಜಕುಮಾರ ಬೇಕು, ಮುಂದೆ ರಾಜ್ಯವನ್ನು ನೋಡ್ಕೋಬೇಕು, ಹೇಗೆ ಅನ್ನುವಂಥ ಚಿಂತೆ ತುಂಬ ಅವ್ರಿಗೆ ಕಾಡ್ತಾ ಇತ್ತು. ಹೀಗೆ ಚಿಂತೆಯನ್ನು ಮಾಡ್ತಾ ಮಾಡ್ತಾ ರಾಜ ಯೋಚನೆ ಮಾಡ್ತಾ ಇದ್ದಂತೆ, ನಾನು ಪುಣ್ಯವನ್ನು ಮಾಡಿಲ್ಲ ಅನಿಸುತ್ತೆ, ವಿಷ್ಣುವಿನಲ್ಲಿ ಭಕ್ತಿ ಮಾಡಿಲ್ಲ ಅನಿಸುತ್ತೆ, ಅದಕ್ಕಾಗಿ ನನಗೆ ಇಂತಹ ದುಃಖವನ್ನು ಭಗವಂತ ಇಟ್ಬಿಟ್ಟಿದ್ದಾನೆ ಅಂತ ಹೇಳಿ ಅಂದ್ಕೊತಾನೆ. ಹೀಗೆ ಚಿಂತೆ ಮಾಡ್ತಾ ಮಾಡ್ತಾ ಬೇಸರ ಮಾಡಿಕೊಂಡು ಒಂದು ದಿನ ಕಾಡಿಗೆ ಹೋಗ್ತಾನಂತೆ. ಅಲ್ಲಿ ಒಬ್ಬ ಋಷಿಯ ಆಶ್ರಮ ಅವನಿಗೆ ಸಿಗುತ್ತೆ. ಆ ಆಶ್ರಮಕ್ಕೆ ಹೋಗ್ಬಿಟ್ಟು ಅಲ್ಲಿ ಋಷಿಗಳಿಗೆ ನಮಸ್ಕಾರವನ್ನು ಮಾಡ್ತಾನಂತೆ. ಆ ಋಷಿಗಳನ್ನು ಕೇಳ್ತಾನೆ, ನೀವು ಯಾವ ಋಷಿ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರಂತೆ, ನಾವು ಋಷಿಗಳಲ್ಲ, ವಿಶ್ವೇ ದೇವತೆಗಳು ಅಂತ ಹೇಳ್ತಾರೆ. ವಿಶ್ವೇ ದೇವತೆಗಳು ಅಂದರೆ ದೇವತೆಗಳ ಒಂದು ಗುಂಪು. ಮತ್ತು ವಿಶ್ವೇ ದೇವತೆಗಳು ಅಲ್ಲಿ ಯಾಕೆ ಬಂದಿದ್ರು ಕಾಡಿಗೆ ಅಂತ ನೋಡೋದಾಯಿತು ಅಂದರೆ, ಅಲ್ಲಿ ವಿಶ್ವೇ ದೇವತೆಗಳು ಸ್ನಾನಕ್ಕಾಗಿ ಬಂದಿರ್ತಾರೆ. ಆ ಸರೋವರದಲ್ಲಿ ಸ್ನಾನ ಮಾಡಬೇಕು ಅಂತ ಬಂದಿರ್ತಾರೆ. ಸದ್ಯದಲ್ಲಿನೇ ಮಾಘ ಸ್ನಾನವನ್ನು ಮಾಡಲಿಕ್ಕಾಗಿ ಇನ್ನೂ ಒಂದು 5 ದಿನ ಬಾಕಿ ಇದೆ ಮಾಘ ಸ್ನಾನಕ್ಕಾಗಿ. ಹಾಗಾಗಿ ನಾವು ಇಲ್ಲಿ ಬಂದಿದ್ದೇವೆ ಅಂತ ಹೇಳ್ತಾರಂತೆ. ಮಾಘ ಸ್ನಾನ ಹುಣ್ಣಿಮೆಯಿಂದ ಪ್ರಾರಂಭ ಆಗ್ತಾ ಇದೆ. ಪುಷ್ಯ ಮಾಸದ ಹುಣ್ಣಿಮೆಯಿಂದ ಮಾಘ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ತನಕ 1 ತಿಂಗಳು ಮಾಘ ಸ್ನಾನವನ್ನು ಮಾಡಬೇಕು. ಹಾಗೆ ಅವರು ಮಾಘ ಸ್ನಾನಕ್ಕಾಗಿ ವಿಶ್ವೇ ದೇವತೆಗಳು ಅಲ್ಲಿ ಬಂದಿರ್ತಾರೆ. ಈ ಒಂದು ಮಾಘ ಸ್ನಾನವನ್ನು ಸರೋವರಗಳಲ್ಲಿ, ನದಿಗಳಲ್ಲಿ ಮಾಡಿದ್ರೆ ಅತ್ಯಂತ ಪುಣ್ಯದಾಯಕ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ವಿಶ್ವೇ ದೇವತೆಗಳು ಕಾಡಿಗೆ ಬಂದಿರ್ತಾರೆ. ಆಗ ಅವರು ರಾಜನನ್ನು ಕೇಳ್ತಾರಂತೆ, ಯಾಕೆ ದುಃಖಿತನಾಗಿದೆಯಾ ನೀನು, ಏನು ಸಮಸ್ಯೆ ಅಂತ ಹೇಳಿ ವಿಶ್ವೇ ದೇವತೆಗಳು ಕೇಳಿದಾಗ ಆಗ ರಾಜ ಎಲ್ಲವನ್ನು ಹೇಳ್ತಾನೆ. ಈ ರೀತಿ ನನಗೆ ಸಂತಾನ ಭಾಗ್ಯ ಇಲ್ಲ, ಪುತ್ರ ಸಂತಾನ ಇಲ್ಲ, ನನ್ನ ರಾಜ್ಯವನ್ನು ಮುಂದೆ ಯಾರು ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥ ಚಿಂತೆ ಇದೆ ನನಗೆ ಅಂತ ಎಲ್ಲ ತನ್ನ ನೋವನ್ನು ವಿಶ್ವೇ ದೇವತೆಗಳಿಗೆ ಹೇಳ್ಕೊತಾನೆ. ಆಗ ದೇವತೆಗಳು ಹೇಳ್ತಾರಂತೆ, ಸದ್ಯದಲ್ಲೇ ಬರ್ತಾ ಇರ್ತಕ್ಕಂಥ ಪುತ್ರದ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡು, ದೇವರ ಚಿಂತನೆಯನ್ನು ಮಾಡು, ದೇವರ ಅನುಗ್ರಹವನ್ನು ಪಡಿ ಅಂತ ಹೇಳಿ
ರಾಜನಿಗೆ ದೇವತೆಗಳು ತಿಳಿಸ್ಕೊಡ್ತಾರೆ. ನೀನು ಶ್ರದ್ಧಾಭಕ್ತಿಯಿಂದ ಉಪವಾಸವನ್ನು ಆಚರಣೆ ಮಾಡಿ, ಜಾಗರಣೆಯನ್ನು ಮಾಡಿ, ಪುತ್ರದ ಏಕಾದಶಿಯನ್ನು ಆಚರಣೆಯನ್ನು ಮಾಡಿದರೆ ನಿನಗೆ ಮಕ್ಕಳಾಗುತ್ತೆ ಅಂತ ಹೇಳಿ ಅವರು ಆಶೀರ್ವಾದವನ್ನು ಮಾಡ್ತಾರೆ. ದೇವತೆಗಳ ಸನ್ನಿಧಾನದಲ್ಲಿನೇ ಅವನು ಪುತ್ರದ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾನೆ. ನಂತರ ತನ್ನ ರಾಜ್ಯಕ್ಕೆ ಹಿಂತಿರುಗಿ ಬರ್ತಾನಂತೆ. ಅದರ ಫಲವಾಗಿ ಅವನು ಮಾಡಿದಂಥ ಏಕಾದಶಿಯ ಫಲದಿಂದ, ದೇವತೆಗಳ ಅನುಗ್ರಹದಿಂದ ಅವನಿಗೆ ಒಳ್ಳೆಯ ಪುತ್ರ ಅಂದರೆ ಮಗ ಹುಟ್ಟಿದ್ನಂತೆ. ನೋಡ್ರಿ, ಮಕ್ಕಳು ಆಗಬೇಕು ಅಂದರೆ ಉತ್ತಮವಾದಂಥ ಒಳ್ಳೆಯ ಸಂತಾನ ಆಗಬೇಕು. ಸುಮ್ಮನೆ ಮಕ್ಕಳು ಅಂತ ಹೇಳಿ ಮಕ್ಕಳನ್ನು ಪಡೆಯೋದಲ್ಲ, ಭಗವಂತನಲ್ಲಿ ಬೇಡಬೇಕಂತೆ. ಒಳ್ಳೆಯ ಸಂತಾನ, ಒಳ್ಳೆಯ ಮಕ್ಕಳನ್ನು ನಮಗೆ ಕೊಡು, ಜ್ಞಾನ ಮತ್ತು ದೇವರಲ್ಲಿ ಭಕ್ತಿ ಇರಬೇಕು, ಇದನ್ನೆಲ್ಲ ಹೊಂದಿರುವಂಥ ಮಕ್ಕಳನ್ನು ಕೊಡು ಅಂತ ಕೇಳ್ಕೋಬೇಕಂತೆ. ಹಾಗೆ ಒಳ್ಳೆಯ ಪುತ್ರ ಸಂತಾನ ಇವನಿಗೆ ಆಗುತ್ತೆ, ದೇವತೆಗಳ ಆಶೀರ್ವಾದ ಇರುತ್ತಲ್ಲ ಅದಕ್ಕೋಸ್ಕರ. ಹಾಗೆ ಇವನು ಮುಂದೆ ರಾಜ್ಯಭಾರವನ್ನು ಮಾಡ್ತಾನೆ ಅಂತ ಹೇಳಿ ನಾವು ತಿಳ್ಕೊತೀವಿ. ಈ ರೀತಿಯಾಗಿ ಪುರಾಣಗಳಲ್ಲಿ ನಮಗೆ ಕಥೆಯನ್ನು ನೋಡಲಿಕ್ಕೆ ಸಿಗುತ್ತೆ. ಹೀಗೆ ಪುತ್ರದ ಏಕಾದಶಿಯನ್ನು ಯಾರು ಆಚರಣೆಯನ್ನು ಮಾಡ್ತಾರೋ ಅವರಿಗೆ ಸಂತಾನ ಭಾಗ್ಯ ಲಭಿಸುತ್ತೆ ಅಂತ, ಸಂತಾನಕ್ಕಾಗಿ ಕಾಯ್ತಾ ಇರೋರು ಈ ಒಂದು ಏಕಾದಶಿಯನ್ನು ತಪ್ಪದೆ ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಮತ್ತು 31ನೇ ತಾರೀಕು ಬುಧವಾರ ದ್ವಾದಶಿ, ಮುಕ್ಕೋಟಿ ದ್ವಾದಶಿ ಅಂತ ಕರಿತೀವಿ. ಅವತ್ತಿನ ದಿವಸ ಹರಿವಾಸರ ಇದೆ, ಅಂದರೆ ಸೂರ್ಯೋದಯಕ್ಕಿಂತ ಪೂರ್ವವಾಗಿಯೇ ಹರಿವಾಸರ ಇರುತ್ತೆ. ಸೂರ್ಯೋದಯದ ನಂತರ ನಾವು ಪಾರಣೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ 7 ಗಂಟೆಗೆ ಊಟವನ್ನು ಮಾಡಿದ್ರೆ ಆಗುತ್ತೆ. ನೋಡಿರಿ, ಇದಿಷ್ಟು ಪುತ್ರದ ಏಕಾದಶಿಯ ಮಹತ್ವ. ನಂತರ ಈಗ ವೈಕುಂಠ ಏಕಾದಶಿಗೆ ಹೋಗೋಣ. ಅಂದರೆ ಪುತ್ರದ ಏಕಾದಶಿನೂ ಅವತ್ತೇನೆ, ಅದಕ್ಕೇ ವೈಕುಂಠ ಏಕಾದಶಿ ಅಂತ ಕರೀತಾರೆ. ನಾವು ಪ್ರತಿ ಏಕಾದಶಿಯ ಮಹತ್ವವನ್ನು ತಿಳ್ಕೊಳ್ಳುವಾಗ ಅದಕ್ಕೊಂದು ಹೆಸರಿರುತ್ತೆ ಅಂತ ನಿಮಗೆ ಹೇಳ್ತಾ ಇದ್ದೆ. ಈ ಏಕಾದಶಿಗೆ ಏನಂತ ಕರೀತಾರೆ, ಯಾಕೆ ಹೀಗೆ ಇಂಥ ಏಕಾದಶಿ ಅಂತ ಕರೀತಾರೆ ಅಂತ ಅದಕ್ಕೊಂದು ಇತಿಹಾಸ ಪುರಾಣಗಳಿರುತ್ತೆ, ಅದನ್ನು ನಿಮಗೆ ತಿಳಿಸ್ತಾ ಇರ್ತೀನಿ. ಇನ್ನು ವೈಕುಂಠ ಏಕಾದಶಿಯನ್ನು ಅಂದರೆ ಅವತ್ತಿನ ದಿವಸ ನಾವು ಹೇಗೆ ಆಚರಣೆ ಮಾಡಬೇಕು ಪುತ್ರದ ಏಕಾದಶಿ ದಿವಸ ಅಂದರೆ, ವೈಕುಂಠ ಏಕಾದಶಿ ಅಂತ ಯಾಕೆ ಕರೀತಾರೆ ಅಂದರೆ, ಭಗವಂತ ವೈಕುಂಠ ದ್ವಾರವನ್ನು ತೆಗೆದಿರ್ತಾನಂತೆ ಅವತ್ತಿನ ದಿವಸ. ಅದು ಉತ್ತರ ದ್ವಾರ ಅಂತ ಹೇಳ್ತೀವಿ. ಉತ್ತರ ಬಾಗಿಲಿನಿಂದ ದೇವರ ದರ್ಶನಕ್ಕೆ ನಮಗೆ ಅವಕಾಶ ಮಾಡಿರ್ತಾರೆ. ಉತ್ತರ ದ್ವಾರದಿಂದ ಅವತ್ತಿನ ದಿವಸ ನಾವು ಭಗವಂತನ ದರ್ಶನವನ್ನು ಮಾಡ್ಕೊಳ್ಳೋದ್ರಿಂದ, ವೈಕುಂಠ ದ್ವಾರದಿಂದ ನಾವು ಭಗವಂತನ ದರ್ಶನ ಮಾಡಿದಷ್ಟು ಪುಣ್ಯ ಲಭಿಸುತ್ತೆ ಅಂತ. ಹಾಗಾಗಿ ತುಂಬ ಅಂದರೆ ತುಂಬಾ ಶ್ರೇಷ್ಠವಾದಂಥ ದಿನ ವೈಕುಂಠ ಏಕಾದಶಿ ದಿನ ಅಂತ ಹೇಳ್ಬೋದು. 24 ಏಕಾದಶಿಗಳು ಮಾಡಿದಂಥ ಫಲ ಸಿಗುತ್ತೆ ನಾಳೆ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ. ನೋಡಿರಿ, 2 ವರ್ಷಗಳು ನಾವು ಏಕಾದಶಿ ಮಾಡಿದಂಥ ಫಲ ಸಿಗುತ್ತೆ. ಮತ್ತು ಇಷ್ಟು ದಿವಸ ಯಾರು ಏಕಾದಶಿಗಳನ್ನು ಮಾಡಿರೋದಿಲ್ವೋ ಅಂಥವರು ಈ ಒಂದು ಏಕಾದಶಿಯನ್ನು ಮಾಡಿದರೂ ಸಹ ಅತ್ಯಂತ ಫಲ ಸಿಗುತ್ತೆ. ಅಂದರೆ ಪ್ರತಿ ಏಕಾದಶಿ ಮಾಡಬೇಕು, ಕಂಪಲ್ಸರಿ ಅಂತ ಶಾಸ್ತ್ರ ಹೇಳುತ್ತೆ. ಕಟ್ಟುಬದ್ಧಾಗಿ ನೀವು ಏಕಾದಶಿ ಮಾಡಲೇಬೇಕು. ಯಾವ ವ್ರತ ನಿಯಮಗಳನ್ನು ಮಾಡದೇ ಇದ್ದರೂ ಪರವಾಗಿಲ್ಲ, ಒಂದು ಏಕಾದಶಿಯನ್ನು ಮಾಡಿದ್ರೆ ಅತ್ಯಂತ ಪುಣ್ಯವನ್ನು ನಾವು ಪಡಿಬೋದು ಅಂತ. ಹಾಗಾಗಿ ವೈಕುಂಠ ಏಕಾದಶಿ ಬಂದಿದೆ, ಅದಕ್ಕೊಂದೇ ಮಹತ್ವ ಇದೆ, ಅದನ್ನೊಂದೇ ನಾವು ಆಚರಣೆ ಮಾಡಬೇಕು ಅಂತ ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಆ ಥರ ಇಲ್ಲವೇ ಇಲ್ಲ ಶಾಸ್ತ್ರದಲ್ಲಿ. ಯಾಕೆ ಅಂದರೆ, ಈ ವೈಕುಂಠ ಏಕಾದಶಿ ಬಂತು ಅಂದರೆ ಅಬ್ಬಬ್ಬ ಎಷ್ಟು ವೀಡಿಯೋಸ್ ಬರುತ್ತೆ ಅಂದರೆ, ವೈಕುಂಠ ಏಕಾದಶಿ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಆ ಥರ ಆಚರಣೆ, ಈ ಥರ ಪ್ರತಿಯೊಂದು ಏಕಾದಶಿಗೂ ಅದೇ ಮಹತ್ವ ಇದೆ. ವೈಕುಂಠ ಏಕಾದಶಿಗೆ ಒಂದೇ ಅಂತಲ್ಲ, ನಾವು ಆ ಥರ ಭಾವಿಸ್ಬಾರ್ದು ಯಾವತ್ತೂ. ಯಾಕೆ ವೈಕುಂಠ ಏಕಾದಶಿಗೆ ಒಂದೇ ಅಷ್ಟು ಮಹತ್ವ ಅಂತಂದರೆ, ಅವತ್ತಿನ ದಿವಸ ವಿಶೇಷವಾಗಿ ಉತ್ತರ ದ್ವಾರದಿಂದ ನಾವು ಭಗವಂತನ ದರ್ಶನ ಮಾಡ್ಕೋಬೇಕು. ಮತ್ತು ವೈಕುಂಠ ದ್ವಾರ ಭಗವಂತ ಅವತ್ತಿನ ದಿವಸ ತೆಗೆದಿರ್ತಾನೆ ಅಂತ. ಎಲ್ಲ ದೇವಾನುದೇವತೆಗಳು ವೈಕುಂಠ ದ್ವಾರದಿಂದ ಭಗವಂತನ ದರ್ಶನವನ್ನು ಮಾಡ್ತಾರೆ ಅವತ್ತಿನ ದಿವಸ. ಅಷ್ಟು ವಿಶೇಷತೆ ಅವತ್ತಿದೆ. ಹಾಗೆ ಅಂತ ಬೇರೆ ಏಕಾದಶಿಗಳನ್ನು ನಾವು ನಿರ್ಲಕ್ಷ್ಯ ಮಾಡಿ ಕಡೆಗಣಿಸಬಾರ್ದು. ಪ್ರತಿಯೊಂದು ಏಕಾದಶಿನೂ ನಾವು ಭಗವಂತನ ಪ್ರೀತಿಗಾಗಿ, ವಿಷ್ಣುವಿನ ಪ್ರೀತಿಗಾಗಿಯೇ ಮಾಡ್ತೀವಿ ಅಲ್ವಾ. ಹಾಗಾಗಿ ಇಷ್ಟು ದಿನ ನಾವು ಹೇಗೆ ಏಕಾದಶಿಗಳನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವೋ ಅದೇ ಪ್ರಕಾರವಾಗಿ ಇದು ಆಚರಣೆಯನ್ನು ಮಾಡಬೇಕು ನಾವು. ಬರೀ ಇವತ್ತು ವೈಕುಂಠ ಏಕಾದಶಿ ಅಂತ ತಲೆ ಸ್ನಾನ ಮಾಡಿಬಿಡೋದು, ತಲೆಯಲ್ಲಿ ಹೂ ಮುಡ್ಕೊಳ್ಳೋದು, ಒಳ್ಳೊಳ್ಳೆ ಬಟ್ಟೆಗಳನ್ನು ಧರಿಸೋದು,
ಅಲಂಕಾರ ಮಾಡ್ಕೊಳ್ಳೋದು ಇದೆಲ್ಲ ಏಕಾದಶಿ ನಿಷಿದ್ಧ. ಆಮೇಲೆ ಇನ್ನೇನೋ ವಸ್ತುಗಳನ್ನು ಖರೀದಿ ಮಾಡೋದು, ಭೋಗವನ್ನು ಪಡಬಾರ್ದು. ಏಕಾದಶಿ ಅಂದರೆ ಎಲ್ಲ ಏಕಾದಶಿಗೂ ಹೇಗೆ ಮಹತ್ವ ಇದೆಯೋ ಹಾಗೆ ವೈಕುಂಠ ಏಕಾದಶಿಗೂ ಸಹ ಅದೇ ವಿಶೇಷತೆ ಇರೋದು. ಭೋಗವನ್ನು ಪಡಬಾರ್ದು. ನಾವು ಏಕಾದಶಿ ದಿನ ತಲೆ ಸ್ನಾನ ಮಾಡಬಾರ್ದು ಅಂತ ನಾನು ಸ್ತ್ರೀ ಧರ್ಮದಲ್ಲಿ ವಿಡಿಯೋ ಮಾಡಿದ್ನಲ್ಲ, ಅದರಲ್ಲಿ ತಿಳಿಸಿದ್ದೀನಿ. ಮುಖ್ಯವಾಗಿ ಹೇಳಬೇಕು ಶಾಸ್ತ್ರ ಪ್ರಕಾರ ಅಂತಂದರೆ ದಶಮಿ, ಏಕಾದಶಿ, ದ್ವಾದಶಿ ತಲೆ ಸ್ನಾನವನ್ನು ಮಾಡಬಾರ್ದು. ಇದು ಶಾಸ್ತ್ರ ನಿಷಿದ್ಧವಾಗಿದೆ. ಹಾಗಾಗಿ ಇನ್ನು ವಿಧಿನೇ ಇಲ್ಲಪ್ಪ, ನಾವು ಮಾಡಲೇಬೇಕು ಅವತ್ತು 4ನೇ ದಿನ 5ನೇ ದಿನ ಇನ್ನೇನೋ ಅಶೌಚ ಆಗಿದೆ ಅಂತ ಸಂದರ್ಭ ಇದ್ದರೆ ಮಾತ್ರ ಸ್ವಲ್ಪ ಹಾಲು ತುಪ್ಪವನ್ನು ತಲೆಗೆ ಹಚ್ಕೊಂಡು ಸ್ನಾನ ಮಾಡಬೇಕೇ ವಿನಃ ವೈಕುಂಠ ಏಕಾದಶಿ ಇದೆ ಅಂತ ನಾವು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋದಲ್ಲ. ಅವತ್ತು ನಾವು ಎಲ್ಲವನ್ನು ತ್ಯಾಗ ಮಾಡಬೇಕು. ಏಕಾದಶಿ ಅಂದರೆ ಪ್ರತಿಯೊಂದನ್ನು ತ್ಯಾಗವನ್ನು ಮಾಡಬೇಕು, ಭಗವಂತನಿಗಾಗಿ ಮೀಸಲಿಡಬೇಕು. ಹೂವನ್ನು ಮುಡಿಬಾರ್ದು ಅವತ್ತಿನ ದಿವಸ. ಭಗವಂತನಿಗೆ ಶ್ರೇಷ್ಠ, ಭಗವಂತನಿಗೆ ಹೂವನ್ನು ಸಮರ್ಪಣೆ ಮಾಡಬೇಕು, ತುಳಸಿಯನ್ನು ಸಮರ್ಪಣೆ ಮಾಡಬೇಕು. ಅಷ್ಟೇ ಹೊರತಾಗಿ ನಾವು ಹೂ ಮುಡ್ಕೊಂಡು ಹೊಸ ಬಟ್ಟೆ ತೊಟ್ಕೊಂಡು ಅಲಂಕಾರ ಮಾಡಿಕೊಂಡು ದೇವರ ದರ್ಶನಕ್ಕೆ ಹೋಗೋದಲ್ಲ. ಅದು ಏಕಾದಶಿ ಪದ್ಧತಿ ಅಲ್ಲ. ಏಕಾದಶಿ ಪದ್ಧತಿ ಏನಿದೆ, ಭಗವಂತನಿಗಾಗಿ ನಾವು ಎಲ್ಲವನ್ನು ತ್ಯಾಗ ಮಾಡಬೇಕು. ಏಕಾದಶಿಯಲ್ಲಿ ಹೇಗಿರಬೇಕು ಅಂತ ಒಂದು ಹಾಡಿನಲ್ಲಿ ಹೇಳ್ತಾರೆ ದಾಸರು. ತಲೆ ಬಾಚಬಾರ್ದು, ಹೂ ಮುಡಿಬಾರ್ದು, ಅಲಂಕಾರ ಮಾಡ್ಕೋಬಾರ್ದು, ಹೊಸ ಬಟ್ಟೆ ಧರಿಸಬಾರ್ದು, ಸ್ತ್ರೀ ಸಂಘ ಮಾಡಬಾರ್ದು ಗಂಡಸರು. ಹೀಗೆ ಇನ್ನೂ ಅಷ್ಟು ನಿಯಮಗಳಿದ್ದಾವೆ. ಏಕಾದಶಿ ದಿವಸ ಎಲ್ಲವನ್ನ ತ್ಯಾಗ ಮಾಡಿ ತಿನ್ನಬಾರ್ದು, ಕುಡಿಬಾರ್ದು. ನಮಗೆ ಏನು ಸುಖ ಕೊಡುತ್ತೋ, ಏನು ಸಂತೋಷ ಕೊಡುತ್ತೋ ಅದನ್ನು ನಾವು ಏಕಾದಶಿ ದಿನ ಮಾಡಬಾರ್ದು. ಮತ್ತು ಇನ್ನೇನೇನೋ ಖರೀದಿ ಮಾಡೋದು ಅದೆಲ್ಲ ನಮಗೆ ಭೋಗ ತಂದು ಕೊಡುತ್ತೆ ಅಲ್ವಾ. ಸಂತೋಷ ಪಡ್ತೀವಿ, ಖರೀದಿ ಮಾಡೋದು ಅದೆಲ್ಲ ಭೋಗವನ್ನು ಕೊಡುತ್ತೆ. ಎಲ್ಲನೂ ಭಗವಂತನಿಗೆ ಮೀಸಲಾಗಿ ಇಡಬೇಕು ಅವತ್ತಿನ ದಿವಸ. ಹಾಗಾಗಿ ಭಗವಂತನ ಸ್ಮರಣೆ, ಭಗವಂತನ ಆರಾಧನೆ, ರಂಗೋಲಿಗಳನ್ನು ಹಾಕ್ಕೊಳ್ರಿ, ದೇವರ ಪೂಜೆಗಳನ್ನು ಮಾಡ್ಕೊಳ್ರಿ, ವಿಷ್ಣುವಿನ ಪೂಜೆಯನ್ನು ಮಾಡ್ಕೊಳ್ರಿ. ದಶಾವತಾರದ ರಂಗೋಲಿ ತಪ್ಪದೇ ಅವತ್ತಿನ ದಿವಸ ಹಾಕ್ಕೊಳ್ರಿ. ಮತ್ತು ಭಗವಂತನ ಸ್ತೋತ್ರಗಳನ್ನು ಕೇಳೋದು, ಹೇಳ್ಕೊಳ್ಳೋದು, ಮತ್ತು ಭಜನೆಗಳನ್ನು ಮಾಡೋದು, ಭಗವಂತನ ಕೀರ್ತನೆಗಳನ್ನು ಪಾರಾಯಣ ಮಾಡಬೇಕು, ಮತ್ತು ಸ್ತೋತ್ರಗಳನ್ನು ಪಾರಾಯಣ ಮಾಡೋದು, ಇದೆಲ್ಲ ನಮಗೆ ಪುಣ್ಯವನ್ನು ತಂದುಕೊಡುತ್ತೆ. ಅವತ್ತಿನ ದಿನ ಮುಖ್ಯವಾಗಿ ವಿಷ್ಣುವಿನ ದರ್ಶನ ಮಾಡಬೇಕು. ವೈಕುಂಠ ದ್ವಾರದಿಂದ ನಾವು ವಿಷ್ಣುವಿನ ದರ್ಶನವನ್ನು ಮಾಡಬೇಕು. ಆದರೆ ಅಲಂಕಾರ ಮಾಡಿಕೊಂಡು ಭೋಗವಾಗಿ ನಾವು ವಿಷ್ಣುವಿನ ದರ್ಶನ ಮಾಡೋದಲ್ಲ, ಹೂವನ್ನು ಮುಡ್ಕೊಂಡು ಹೋಗೋದಲ್ಲ. ನಾವು ಅವತ್ತಿನ ದಿವಸ ಎಲ್ಲವನ್ನು ತ್ಯಾಗ ಮಾಡಿ ಭಗವಂತನ ದರ್ಶನವನ್ನು ಮಾಡ್ಕೋಬೇಕು. ಮತ್ತು ನನಗೆ ಪ್ರತಿ ಸಲ ಕಮೆಂಟ್ಗಳು ಹಾಕ್ತಾ ಇರ್ತೀರಾ, ಅವತ್ತಿನ ದಿವಸ ವೈಕುಂಠ ಏಕಾದಶಿ ದಿವಸ ದೇವಸ್ಥಾನಗಳಲ್ಲಿ ಪ್ರಸಾದವನ್ನು ಕೊಡ್ತಾ ಇರ್ತಾರಲ್ವ, ತಿನ್ಬೋದಾ, ಪ್ರಸಾದ ಹೇಗೆ ಬೇಡ ಅನ್ನಬೇಕು ಅಂತ ಕೇಳ್ತಾ ಇರ್ತೀರ. ಅವತ್ತಿನ ದಿವಸ ಅಂದರೆ ವೈಕುಂಠ ಏಕಾದಶಿ ದಿವಸ ತುಂಬ ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ತಾ ಇರ್ತಾರೆ. ಹೌದು, ನಾನು ಸಹ ನೋಡಿದ್ದೀನಿ. ಆದರೆ ನೀವು ಬೇಡ ಅನ್ನಲಿಕ್ಕೆ ಹೋಗಬೇಡ್ರಿ, ಇಸ್ಕೋಬೇಡ್ರಿ ಅಷ್ಟೇ. ಆ ಕಡೆಯಿಂದ ನೀವು ಬರಬೇಡ್ರಿ. ಬಂದರೂ ಸಹ ನಿಮ್ಮ ಪಾಡಿಗೆ ನೀವು ಹೊರಗಡೆ ಬಂದುಬಿಡ್ಬೋದು ಅಷ್ಟೇ. ಅದೊಂದು ಕೆಲಸ ನೀವು ಮಾಡ್ಕೋಬೋದಲ್ವ. ಬೇಡ ಅಂತ ಯಾಕೆ ಅನ್ಲಿಕ್ಕೆ ಹೋಗ್ತೀರಾ? ಪ್ರಸಾದ ಅದು ನೀವು ತೊಗೊಂಡು ಬಂದು ಅದನ್ನು ಉಪವಾಸ ಮಾಡೋದಾಯಿತು ಅಂದರೆ ತಿನ್ನೋ ಹಾಗಿಲ್ಲ ಅಲ್ವಾ. ಮತ್ತು ಅದನ್ನೇನು ಮಾಡ್ತೀರಾ? ಪ್ರಸಾದವನ್ನು ಚೆಲ್ತೀರಾ? ಅದ್ರ ಬದಲಾಗಿ ನೀವು ಹಾಗೇ ಬಂದರೆ ಅದೇ ಪ್ರಸಾದವನ್ನು ಇನ್ನೊಬ್ಬರು ತೊಗೊತಾರೆ ಅಷ್ಟೇ. ಅಷ್ಟು ಸಿಂಪಲ್ ಕೆಲಸವನ್ನು ನೀವು ಮಾಡ್ಕೋಬೋದು. ನಾನು ಹೇಳೋದೇನು ಅಂದರೆ, ಏಕಾದಶಿ ದಿವಸ ದೇವಸ್ಥಾನಕ್ಕೆ ಹೋಗಿರ್ತೀವಲ್ವ, ವೈಕುಂಠ ಏಕಾದಶಿ ದಿವಸ ಉಪವಾಸ ಮಾಡ್ತಾ ಇದ್ದೀವಿ ಅಂದಮೇಲೆ ನಿರ್ಜಲ ಉಪವಾಸವನ್ನು ಮಾಡಬೇಕು. ಈ ಒಂದು ವೈಕುಂಠ ಏಕಾದಶಿನಾದರೂ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ. ಆರೋಗ್ಯದ ಸಮಸ್ಯೆ ಇರೋರು ಹಣ್ಣು ಹಾಲನ್ನು ತೊಗೋಬೋದು, ಹಾಲನ್ನು ಕುಡಿಬೋದು. ಮತ್ತು ಪೂರ್ತಿನ ನಮಗೆ ಆಗೋದೇ ಇಲ್ಲ ಅಂತ ಹೇಳೋರು ಸಜ್ಜಿಗೆ ಏನಾದರೂ ಮಾಡಿಕೊಂಡು ತಿನ್ಬೋದು. ಆದಷ್ಟು ಕುದಿಸಿದ ಬೇಯಿಸಿದ ಆಹಾರವನ್ನು ತಿನ್ನಬಾರ್ದು ಅಂತಾರೆ. ಮತ್ತು ಒಗ್ಗರಣೆ ಹಾಕಿರುವಂಥ ಆಹಾರಗಳನ್ನು ತಿನ್ನಬಾರ್ದು, ಮುಸುರೆಗೆ ಸಮ ಆಗುತ್ತೆ ಅಂತ. ಹಾಗಾಗಿ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿರಿ. ಹಾಲು ಹಣ್ಣನ್ನು ತಗೊಂಡು ಇರ್ಬೋದು. ಮತ್ತು ಶಕ್ತಿ ಇದೆ, ದೇವರು ಆರೋಗ್ಯ ಕೊಟ್ಟಿದ್ದಾನೆ, ಎಲ್ಲನೂ ಚೆನ್ನಾಗಿದೆ ಅನ್ನೋರು ದಯವಿಟ್ಟು ಏಕಾದಶಿಯನ್ನು ಆಚರಣೆ ಮಾಡಿರಿ ಅಂತ ಹೇಳ್ತೀನಿ. ಅದರಲ್ಲೂ ಈ ಮುಖ್ಯವಾಗಿ ವೈಕುಂಠ ಏಕಾದಶಿಯನ್ನಾದರೂ
ನೀವು ಭಕ್ತಿ ಶ್ರದ್ಧೆಗಳಿಂದ ನಿರ್ಜಲ ಉಪವಾಸವನ್ನು ಮಾಡಿ ಮತ್ತು ರಾತ್ರಿ ಜಾಗರಣೆ ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿ ಏಕಾದಶಿನೂ ಜಾಗರಣೆ ಮಾಡಬೇಕು, ಭಗವಂತನ ಧ್ಯಾನ ಮಾಡಬೇಕು, ಭಗವಂತನ ಭಜನೆ ಮಾಡಬೇಕು. ಸಾಧ್ಯ ಆಗೋದಿಲ್ಲ ಅಂತಂದರೆ ಎಷ್ಟು ಹೊತ್ತು ಸಾಧ್ಯನೋ ಅಷ್ಟು ಹೊತ್ತಾದರೂ ಎದ್ದಿರಬೇಕು ಅಂತ. ರಾತ್ರಿ ತುಂಬ ಜನ ರಾತ್ರಿ 1 ಗಂಟೆ 2 ಗಂಟೆ ತನಕನೂ ಮೊಬೈಲ್ಗಳನ್ನು ನೋಡ್ತಾ ಇರ್ತಾರೆ. ಆ ಥರ ಕಾಲವನ್ನು ಕಳೆಯೋ ಬದಲಾಗಿ ಭಗವಂತನ ಪ್ರೀತಿಗಾಗಿ ಸ್ತೋತ್ರ ಪಾರಾಯಣ, ಭಜನೆ ಮಾಡೋದು, ಇನ್ನೇನಾದರೂ ಹೇಳ್ಕೊಳ್ಳೋದು, ಈ ರೀತಿ ಮಾಡಿನಾದರೂ ಭಗವಂತನಿಗಾಗಿ ಆ ಸಮಯವನ್ನು ಮೀಸಲಿಟ್ರೆ ಅದರಿಂದ ನಮಗೆ ಪುಣ್ಯ ಬರುತ್ತೆ ಅಲ್ವಾ. ಹಾಗಾಗಿ ಈ ಒಂದು ವೈಕುಂಠ ಏಕಾದಶಿಯನ್ನು ವಿಷ್ಣುವಿನ ಆರಾಧನೆ, ವಿಷ್ಣುವಿನ ದರ್ಶನ, ಭಗವಂತನ ನಾಮಸ್ಮರಣೆ, ಪೂಜೆ, ಅರ್ಚನೆ, ದೀಪಗಳನ್ನು ಹಚ್ಚಿಡೋದು, ಆರತಿಯನ್ನು ಮಾಡೋದು, ಇದರಿಂದ ಅನಂತ ಪಟ್ಟು ಪುಣ್ಯವನ್ನು ನಾವು ಪಡೀಬೋದು. ಹೇಳಿದ್ನಲ್ಲ 24 ಏಕಾದಶಿ ಮಾಡಿದಷ್ಟು ಫಲ ನಮಗೆ ಸಿಗುತ್ತೆ ಅಂತ. ಹಾಗಾಗಿ ಎಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಈ ಒಂದು ವೈಕುಂಠ ಏಕಾದಶಿಯನ್ನು ಆಚರಣೆಯನ್ನು ಮಾಡಿರಿ. ಇನ್ನು ವಿಶೇಷವಾಗಿ ಸಂಕಲ್ಪವನ್ನು ಹೇಳ್ತೀನಿ. ಈ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಭಗವಂತನ ಮುಂದೆ ಇಟ್ಟು ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ವಿಷ್ಣುವಿನ ಫೋಟೋ ಮತ್ತು ವೆಂಕಟೇಶ ದೇವರ ಪದ್ಮಾವತಿಯ ಫೋಟೋ, ಕೃಷ್ಣನ ವಿಗ್ರಹ, ಕೃಷ್ಣನ ಫೋಟೋ ಯಾವುದಾದ್ರೂ ಪರವಾಗಿಲ್ಲ ಇಟ್ಕೊಂಡು ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂವಿನಿಂದ ಅಲಂಕಾರವನ್ನು ಮಾಡಿ ಮತ್ತು ಅರ್ಚನೆಯನ್ನು ಮಾಡಿಕೊಂಡು ತುಪ್ಪದ ದೀಪವನ್ನು ಹಚ್ಚಿಟ್ಟು ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ. ಈಗ ಸಂಕಲ್ಪ ಹೇಳ್ತೀನಿ. ಶ್ರೀ ಗೋವಿಂದ ಗೋವಿಂದ ವಿಷ್ಣೋರಾಜ್ಞೆಯ ಪ್ರವರ್ತಮಾನಸ್ಯ ಆದ್ಯಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಚರಣೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯೆ ದೇಶೆ ಗೋದಾವರ್ಯಾಃ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೇನ ಚಾಂದ್ರಮಾನೇನ ವ್ಯಾವಹಾರಿಕೆ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯಣೆ ಪುಷ್ಯಮಾಸೆ ಶುಕ್ಲಪಕ್ಷೆ ಏಕಾದಶಿ ತಿಥೌ ಭೌಮವಾಸರಃ ಭರಣಿ ನಕ್ಷತ್ರ ಸಿದ್ಧಯೋಗ ವಣಿಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭ ಪುಣ್ಯತಿಥೌ ಅಸ್ಮತ್ ಕುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಮಾಸ ನಿಯಾಮಕ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅಸ್ಮಾಕಂ ಸಹಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಸಮಸ್ತ ಪಾಪಕ್ಷಯದ್ವಾರ ವಿಶೇಷ ಭಗವದನುಗ್ರಹ ಪ್ರಾಪ್ತ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧಾರ್ಥಂ. ಮತ್ತು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಕೋರಿಕೆಗಳಿದ್ದರೆ ಭಗವಂತನ ಮುಂದೆ ಹೇಳ್ಕೊಂಬಿಟ್ಟು ಇಷ್ಟಾರ್ಥ ಸಿದ್ಧಾರ್ಥಂ ಅಂತ ಹೇಳಿಕೊಂಡು ನಂತರ ವೈಕುಂಠ ಏಕಾದಶಿ ಪುತ್ರದ ಏಕಾದಶಿ ಪ್ರಯುಕ್ತ ಮತ್ತು ನೀವು ಯಾವ ದೇವರ ಪೂಜೆಯನ್ನು ಮಾಡ್ತೀರೋ ಅದನ್ನು ಹೇಳ್ಕೊಂಬಿಟ್ಟು ಪೂಜಾಂ ಕರಿಷ್ಯೆ ಅಂತ ಹೇಳಿಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ. ಇದಿಷ್ಟು ಏಕಾದಶಿ ದಿವಸ ಮಾಡ್ತಕ್ಕಂತಹ ಸಂಕಲ್ಪ. ಇದನ್ನು ಹೇಳಿಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ. ಅವತ್ತಿನ ದಿವಸ ಆದಷ್ಟು ಉಪವಾಸವನ್ನು ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ಭಗವಂತ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ, ವಿಶೇಷವಾಗಿ ವಿಷ್ಣುವಿನ ಆರಾಧನೆ ತಪ್ಪದೇ ಮಾಡ್ಕೋಬೇಕು. ಹಾಗೆಯೇ ವಿಷ್ಣುವಿನ ಸ್ತೋತ್ರಗಳನ್ನು ಪಾರಾಯಣ ಮಾಡ್ಕೊಳ್ಳೋದು, ದಶಾವತಾರದ ರಂಗೋಲಿಯನ್ನು ಹಾಕ್ಕೊಂಡು ಭಗವಂತನ ಅನುಗ್ರಹವನ್ನು ಪಡೀರಿ. ಹಾಗೆಯೇ ಪುಷ್ಯ ಮಾಸದ ವಿಶೇಷವಾದ ರಂಗೋಲಿ ಶಿಂಶುಮಾರ ರಂಗೋಲಿಯನ್ನು ತಪ್ಪದೇ ಹಾಕಬೇಕು, ಅದನ್ನು ಬಿಡೋ ಹಾಗಿಲ್ಲ. 1 ತಿಂಗಳು ಪುಷ್ಯ ಮಾಸ ಮುಗಿಯೋ ತನಕನೂ ಹಾಕೋಬೇಕು. ಹಾಗಾಗಿ ಶಿಂಶುಮಾರ ರೂಪಿ ಭಗವಂತನ ಆರಾಧನೆ, ರಂಗೋಲಿ ಹಾಕ್ಕೊಳ್ಳೋದು ಮತ್ತು ದಶಾವತಾರದ ರಂಗೋಲಿ ಇದಿಷ್ಟು ಹಾಕ್ಕೊಳ್ರಿ, ಸಾಕಾಗುತ್ತೆ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.